ಪ್ರೀತಿ ಕೂಡ ಆದ್ರೆ ಸಮಾಜ ಕೂಡ ನೀವ್ ಹೇಳಿದೇನೋ ನಿಜ. ಆದ್ರೆ ನಮ್ಮಣ್ಣ ತುಂಬಾ ಕ್ರೂರಿ ಮನುಷ್ಯ. ಅವನ ಸ್ವಾರ್ಥಕ್ಕಾಗಿ ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ನೀವು ನೇರವಾಗಿ ವಿಷಯ ಹೇಳಿ ಏನಾದ್ರೂ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಬದುಕೋದಿಲ್ಲ. ನಿಮ್ಮಣ್ಣ ಏನು ಸಾವಿರ ಕುದುರೆಯ ಸರದಾರನೆ ಅಥವಾ ಕಾಡಿನಿಂದ ತಪ್ಪಿಸಿಕೊಂಡು ಬಂದ ಹುಲಿ ಸಿಂಹವೇ ರುಚಿ? ಅವನೊಬ್ಬ ನಮ್ಮಂತ ಒಬ್ಬ ಮನುಷ್ಯ ತಾನೆ. ಸಮಯ ನೋಡಿ ತಿಳಿಸಿ ನೋಡೋಣ. ಒಪ್ಪಿದರೆ ಸಂತೋಷ, ಒಪ್ಪದಿದ್ದರೆ ನಮ್ಮ ದಾರಿನ ನೋಡ್ಕೊಂಡ್ರೆ ಆಯ್ತು. ನಮ್ಮ ದಾರಿ ನಮಗೆ ಅಂದ್ರೆ? ನಮ್ಮ ದಾರಿ ಅಂದರೆ ಕಳ್ಳತನದಿಂದ ಓಡಿ ಹೋಗಿ ಬೇಡಿಯಂತೆ ತಲೆ ಬಚ್ಚಿಕೊಂಡು ಬಾಳೋಣ ಅಂತ ಹೇಳಲಿಲ್ಲ. ಒಪ್ಪಿದರೆ ಸಂತೋಷ, ಒಪ್ಪದಿದ್ದರೆ ನಿಮ್ಮ ಅಣ್ಣನ ಎದುರಲ್ಲಿ ನಿನ್ನ ಕೈ ಹಿಡಿದು ನನ್ನೊಂದಿಗೆ ಕರೆದೊಯ್ಯುತ್ತೇನೆ. ಅಷ್ಟು ಮಾತ್ರ ಅಲ್ಲ ಕವಿರಾಜ, ನೀವೇ ನನ್ನ ಬಾಳಿನ ಭಾವಚಿತ್ರ. ನಿಮ್ಮ ಜೊತೆಯಲ್ಲಿ ಕ್ಷಣ ಮಾತ್ರ ನಿಮ್ಮ ಅರ್ಧಾಂಗಿಯಾಗಿ ಬಾಳಿದ್ರೆ ಸಾಕು. ನಿಮ್ಮ ಮಡಿಲ ಮೇಲೆ ಸಂತೋಷವಾಗಿ ನಾನು ಸಾವು ಬಂದ್ರೂ ಕೂಡ ಪ್ರಾಣ ಬಿಡಕ್ಕೆ ಸಿದ್ಧವಾಗಿದ್ದೀನಿ ಅಂತ ಮಾತನಾಡಬೇಡ ಕಾವ್ಯ. ನೋಡು, ನಿಮ್ಮ ಅಣ್ಣ ಅಷ್ಟೇ ಅಲ್ಲ, ಈ ಜಗತ್ತೇ ನಮ್ಮ ಪ್ರೀತಿಗೆ ಎದುರಾಗಿ ನಮ್ಮ ಮದುವೆಗೆ ಆರೈಸಲು ಬರೆದರೂ ಚಿಂತೆ ಇಲ್ಲ. ಆ ಆಗತವೇ ಅಂದರವಾಗಿ, ಗುಡುಗು ಸಿಳ್ಳಿಗಳೇ ವಾದ್ಯಗಳಾಗಿ, ಮಿಂಚೆ ಆರತಿಯಾಗಿ, ಮುತ್ತಿನ ಹನಿಗಳೇ ಅಕ್ಷತೆಗಳಾಗಿ, ಸೃಷ್ಟಿ ದೇವಿಯ ಆರೈಸುತ್ತಿರುವ